ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್. ನಾನು ಪಲ್ಲವಿ ಎನ್ರಾಜ್. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಈ ಎರಡೂ ರಾಷ್ಟ್ರಗಳು ಕೂಡ ಪರಸ್ಪರ ಕ್ಷಿಪಣಿ ದಾಳಿಯನ್ನ ನಡೆಸುವ ಮೂಲಕ ಯುದ್ಧದ ತೀವ್ರತೆಯೂ ಕೂಡ ಹೆಚ್ಚಾಗ್ತಾ ಇದೆ. ಜೂನ್ 13ರಂದು ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ನಡೆಸಿತ್ತು. ನಾನ್ ಹೆಚ್ಚ ನೀನ್ ಹೆಚ್ಚ ಅನ್ನೋ ಲೆವೆಲ್ಗೆ ಹೋಗಿದೆ ಈ ಎರಡೂ ದೇಶಗಳ ಯುದ್ಧ. ಆದರೆ ಈ ನಡುವೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೂ ಮುಂಚೆ ಅಮೆರಿಕದ ಪೆಂಟಗನ್ ಸುತ್ತಮುತ್ತಲಿನ 3 ರೆಸ್ಟೋರೆಂಟ್ಗಳಲ್ಲಿ ಪಿಜ್ಜಾ ಆರ್ಡರ್ಗಳು ಗಣನೀಯವಾಗಿ ಹೆಚ್ಚಾಗ್ತಿವೆಯಂತೆ. ಅರೆ, ಯುದ್ಧಕ್ಕೂ ಪಿಜ್ಜಾ ಆರ್ಡರ್ ಹೆಚ್ಚಾಗಿದ್ದಕ್ಕೂ ಏನ್ ಕಾರಣ? ಹಾಗಾದ್ರೆ ಈ ಯುದ್ಧಕ್ಕೂ ಪಿಜ್ಜಾ ಆರ್ಡರ್ಗಳಲ್ಲಿ ಏಕಾಏಕಿ ಏರಿಕೆಯಾಗುವುದಕ್ಕೂ ಏನು ಸಂಬಂಧ? ಈ ಕುರಿತಾದ ಕುತೂಹಲ ಮಾಹಿತಿ ನಾನು ಹೇಳ್ತೀನಿ. ಹೌದು, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಈ ಯುದ್ಧದಿಂದಾಗಿ ಇರಾನ್ನಲ್ಲಿ ಇಲ್ಲಿಯವರೆಗೆ ಸರಿಸುಮಾರು 639ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೂ ಮುನ್ನ ಪೆಂಟಗನ್ ಸುತ್ತಮುತ್ತಲಿನ ರೆಸ್ಟೋರೆಂಟ್ಗಳಲ್ಲಿ ಪಿಜ್ಜಾ ಆರ್ಡರ್ಗಳಲ್ಲಿ ಗಣನೀಯ ಏರಿಕೆ ಕಂಡಿವೆ ಎನ್ನಲಾಗ್ತಾ ಇದೆ. ಆದರೆ ಈ ಯುದ್ಧ ನಡೆಯುವ ಹಿಂದಿನ ದಿನ ಪಿಜ್ಜಾ ಆರ್ಡರ್ಗಳಲ್ಲಿ ಹೆಚ್ಚಳವಿರಲಿಲ್ಲ. ಅಮೆರಿಕದ ರಕ್ಷಣಾ ಪ್ರಧಾನ ಕಚೇರಿಯಾದ ಪೆಂಟಗನ್ ಬಳಿಯಲ್ಲಿನ ರೆಸ್ಟೋರೆಂಟ್ಗಳಲ್ಲಿನ ದಟ್ಟಣೆಯು ಯುದ್ಧಕ್ಕೆ ಪ್ರಮುಖ ಸಿದ್ಧತೆಗಳು ನಡೀತಾ ಇದೆ ಎನ್ನುವುದರ ಸೂಚನೆಯಾಗಿತ್ತು. ಅಂದಹಾಗೆ ಪೆಂಟಗನ್ ಪಿಜ್ಜಾ ಇಂಡೆಕ್ಸ್ ಎಕ್ಸ್ ಖಾತೆಯಲ್ಲಿ ಪಿಜ್ಜಾ ಔಟ್ಲೆಟ್ಗಳಲ್ಲಿ ಹೆಚ್ಚಿನ ವಿತರಣೆಯನ್ನ ತೋರಿಸುವ ಸ್ಕ್ರೀನ್ ಶಾಟ್ ಶೇರ್ ಮಾಡಿಕೊಳ್ಳಲಾಗಿದೆ. ಜೂನ್ 13ರಂದು ಸಂಜೆ 6 ಗಂಟೆಯ ಸರಿಸುಮಾರಿಗೆ ಬಹುತೇಕ ಎಲ್ಲ ಪೆಂಟಗನ್ ಪಿಜ್ಜಾ ಅಂಗಡಿಗಳಲ್ಲಿ ಹೆಚ್ಚಿನ ಜನಸಂದಣಿ ಕಂಡು ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಅದಲ್ಲದೆ ಡೊಮಿನೋಸ್ ಶಾಪ್ ಕೂಡ ರಾತ್ರಿ 11 ಗಂಟೆಯ ಸುಮಾರಿಗೆ ಹೆಚ್ಚಿನ ಜನಸಂದಣಿಯಿಂದ ಕೂಡಿತ್ತು. ಯುದ್ಧಕ್ಕೂ ಪಿಜ್ಜಾ ಆರ್ಡರ್ ಹೆಚ್ಚಾಗಲು ಏನ್ ಕಾರಣ? ಅಮೆರಿಕದ ರಕ್ಷಣಾ ಪ್ರಧಾನ ಕಚೇರಿಯಾದ ಪೆಂಟಗನ್ ಬಳಿಯಲ್ಲಿನ 3 ರೆಸ್ಟೋರೆಂಟ್ಗಳಿಂದ ಪಿಜ್ಜಾ ಆರ್ಡರ್ಗಳು ಹೆಚ್ಚಾಗ್ತಾ ಇದೆ. ಇದು ಜಾಗತಿಕ ಬಿಕ್ಕಟ್ಟಿನ ಹಾಗೂ ಭೀಕರ ಯುದ್ಧದ ಸೂಚನೆಗಳಾಗಿವೆ. ಯುದ್ಧ ಆರಂಭಕ್ಕೂ ಮೊದಲು ಇಲ್ಲಿ ರಾಷ್ಟ್ರೀಯ ಭದ್ರತೆ ಒಳಗೊಂಡ ಸಭೆಗಳು ಏರ್ಪಟ್ಟಾಗ ಸಿಬ್ಬಂದಿಗಳು ದೊಡ್ಡ ಪ್ರಮಾಣದಲ್ಲಿ ಪಿಜ್ಜಾ ಆರ್ಡರ್ ಮಾಡ್ತಾರಂತೆ. ಹೀಗಾಗಿ ಇದು ಮಿಲಿಟರಿ ಪಡೆಗಳು ಯುದ್ಧಕ್ಕೆ ತೆರಳುವ ಮೊದಲು ಕಾಣಿಸಿಕೊಳ್ಳುವ ಪ್ರವೃತ್ತಿಯಲ್ಲಿ ಒಂದಾಗಿದೆ. ಹೆಚ್ಚು ಪಿಜ್ಜಾ ಆರ್ಡರ್ಗಳು ಇದ್ದಷ್ಟು ಯುದ್ಧವು ಭುಗಿಲೆದ್ದ ಸಾಧ್ಯತೆ ಹೆಚ್ಚಾದಂತೆ ಇದೆ. ಹೀಗಾಗಿ ಪಿಜ್ಜಾಗಳು ಹೆಚ್ಚು ಮಾರಾಟವಾದ ಸಮಯದಲ್ಲಿ ಪೆಂಟಗನ್ನಲ್ಲಿ ನಿರ್ಣಾಯಕ ಸಭೆಗಳು ನಡೆದಿರಬಹುದು. ಇದಾದ ಕೆಲವು ಗಂಟೆಗಳ ಬಳಿಕವಷ್ಟೇ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ನಡೆಸಿತು ಎನ್ನಲಾಗ್ತಾ ಇದೆ. ಪಿಜ್ಜಾ ಆರ್ಡರ್ ಏರಿಕೆ ಹಾಗೂ ಯುದ್ಧದ ನಡುವಿನ ಈ ಸಂಬಂಧವು ಬಹಳ ಹಳೆಯದ್ದೇ ಅಂತ ಹೇಳಬಹುದು. 1990ರಲ್ಲಿ ನಡೆದ ಶೀತಲ ಸಮರದ ಸಂದರ್ಭದಲ್ಲಿ ಕೂಡ ಹೀಗೆಯೇ ಆಗಿತ್ತಂತೆ. ಆ ವೇಳೆ ಅಮೆರಿಕವು ಸೋವಿಯತ್ ಒಕ್ಕೂಟದೊಂದಿಗೆ ನಿರಂತರವಾಗಿ ಭಿನ್ನವಾಗಿತ್ತು. ಆ ಸಮಯದಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ಪಿಜ್ಜಾ ವಿತರಣೆ ಇದ್ದಕ್ಕಿದ್ದಂತೆ ಹೆಚ್ಚಾಗಿತ್ತು. ಆಗಸ್ಟ್ 1, 1990ರಂದು CIA ಕಟ್ಟಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಜ್ಜಾಗಳನ್ನ ಆರ್ಡರ್ ಮಾಡಲಾಯಿತು. ಇದಾದ ಮಾರನೇ ದಿನ ಇರಾಕ್ ಕುವೈತ್ ಮೇಲೆ ದಾಳಿಯನ್ನ ಮಾಡಿತ್ತು. 1991ರಲ್ಲಿ ಆಪರೇಷನ್ ಡೆಸರ್ಟ್ ಸ್ಟ್ಯಾಮ್ ಸಮಯದಲ್ಲಿಯೂ ಕೂಡ ಪಿಜ್ಜಾ ಆರ್ಡರ್ನಲ್ಲೇ ಹೆಚ್ಚಳ ಕಂಡು ಬಂದಿತ್ತು ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಇದನ್ನ ನೋಡಿದ ನಮ್ ಜನ ಪಿಜ್ಜಾ ಜಾಸ್ತಿ ಸೇಲ್ ಆಗಿದ್ದೇ ಯುದ್ಧಕ್ಕೆ ಕಾರಣ, ಆಗ ಆಗಬಾರ್ದಿತ್ತು ಅಂತೆಲ್ಲ ತರಾವರಿ ಕಮೆಂಟ್ ಪಾಸ್ ಮಾಡ್ತಿದ್ದಾರೆ.